ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜನರಿಗಾಗಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಇಎಸ್ಐ ಆಸ್ಪತ್ರೆ ಹಿಂಭಾಗದ ಐತಿಹಾಸಿಕ ಲಕ್ಷ್ಮೀ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇಎಸ್ಐ ನೌಕರರ ಸಂಘದಿಂದ ರಾಧಾಕೃಷ್ಣ ದೊಡ್ಡಮನಿಗೆ ಬೆಂಬಲ ವ್ಯಕ್ತವಾಗಿದೆ. ಖರ್ಗೆ ಕೇಂದ್ರ ಸಚಿವರಾಗಿದ್ದಾಗ ನಿರ್ಮಾಣಗೊಂಡಿದ್ದ ಆಸ್ಪತ್ರೆ ಅಂದರೆ ಅದು ಇಎಸ್ಐ ಆಸ್ಪತ್ರೆ. ಆಸ್ಪತ್ರೆ ನೌಕರರ ಸಂಘದಿಂದ ರಾಧಾಕೃಷ್ಣ ಅವರಿಗೆ ಸನ್ಮಾನ ಮಾಡಲಾಗಿದೆ. ಹೋದಲ್ಲೆಲ್ಲವೂ ಕೂಡ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಒಂದು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಆವಾಗ ಲಕ್ಷ್ಮೀ ಪೂಜೆಗೆ ದರ್ಶನಕ್ಕೆ ಬರ್ರಿ ಅಂತ ನಾವು ರಾಧಾಕೃಷ್ಣ ಸಾಹೇಬ್ ಹೇಳಿದಾಗ ಬಂದರು. ದರ್ಶನ ಪಡೆದ್ರು. ಆ ದೇವ್ರ ಸತ್ಯದ ನಾವೇನು ಮಾಡಿದ್ವಿ ಸರ್, ನಮ್ಮ ಎಸ್ ಹಾಸ್ಪಿಟ್ಲ್ ಅಷ್ಟು ಸುಧಾರಣೆ ಆಗಿಲ್ಲ, ಚಾಲು ಆದರೂ ಅಷ್ಟು ಇದು ಆಗಿಲ್ಲ. ಮತ್ತು ಏಮ್ಸ್ ದವಾಖಾನೆ ಈಗ ಗುಲ್ಬರ್ಗದು ಸಾಕಷ್ಟು ಕೆಲಸ ಪೆಂಡಿಂಗ್ ಅವ. ಅವರಿಗೆಲ್ಲ ನಾವು ಕೆಲವು ಬೇಡಿಕೆಗಳು ಹೇಳಿವಿ, ಅವರು ದರ್ಶನ ತೊಗೊಂಡ್ರೆ. ಮತ್ತು ಈಗ ರಾಧಾಕೃಷ್ಣ ಸಾಹೇಬ್ರು 100% ಗುಲ್ಬರ್ಗ ಜಿಲ್ಲಾದಾಗ ಬಂದೇ ಬರ್ತಾರೆ. ನಾವೆಲ್ಲ ಮತದಾರ ಸೇರಿಸಿ 1 ಲಕ್ಷ ಮೇಲ್ಪಟ್ಟು ಆರಿಸಿ ಬಂದಾಗ ಅವ್ರಿಗೆ ಹುಮ್ಮಸ್ ಬರ್ತದೆ ಮತ್ತು ಇದು ಆಗ್ತದೆ. ನಾವು ರಾಧಾಕೃಷ್ಣ ಸಾಹೇಬ್ ಕೆಲವು ಬೇಡಿಕೆಗಳು ಹೇಳಿವಿ. ಈಗ ದಯವಿಟ್ಟು ಏನದ ನಾವು ರಾಧಾಕೃಷ್ಣ ಸಾಹೇಬ್ ಈ ರೀತಿ ಆರಿಸ್ಕೊಂತಾರೆ. ಅದು ಗುಲ್ಬರ್ಗ ಜಿಲ್ಲಾ ಇತಿಹಾಸ ಆಗಪ್ಪಲಿ, ಕರ್ನಾಟಕದಾಗ ಅದು ಒಂದು ಇತಿಹಾಸ ಆಗಬೇಕು. ರಾಧಾಕೃಷ್ಣ ಆ ರೀತಿ ಆರಿಸ್ತಿರ್ಬೇಕಂದು ಜನರಿಗೆಲ್ಲ ನಾ ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ. ಮತ್ತು ನಮ್ಮ ಲಕ್ಷ್ಮೀನ ಅವ್ರಿಗೆ ಒಳ್ಳೆ ಪ್ರಮಾಣದಿಂದ ಆಶೀರ್ವಾದ ಮಾಡ್ಯಾಳ ಮತ್ತು ಅವ್ರಿಗೆ ಬಂದೇ ಬರ್ತಾರೆ ಅಂತೇಳಿ ನಾನು ಸನ್ಮಾನ ಮಾಡಿದ್ರೇನು? ಹಾಂ, ಸನ್ಮಾನ ಮಾಡೀವಿ ಸರ್. ಹಾಂ, ರಾಧಾಕೃಷ್ಣ ಸನ್ಮಾನ ಮಾಡೀವಿ. ಮತ್ತು ಅವ್ರ ಕಾರ್ಮಿಕರು ನಮ್ಮ ಕಾರ್ಮಿಕ ನಮಗೆ ಸನ್ಮಾನ ಮಾಡ್ಯಾರ. ಅವ್ರಿಗೆ ನಮ್ಮ ಕಾನೂನು ರೀತಿಯಿಂದ ಏನು ಅವ್ರಿಂದ ಬೇಡಿಕೆ ಮಾಡಬೇಕು, ಅವ್ರಿಗೆ ಏನು ಸನ್ಮಾನ ಮಾಡೀವಿ ಸರ್, ಕರ್ಸಿದೆ. ಹೌದು ಸರ್. ದೇವಿ ದರ್ಶನ ಪಡೆದಾರ? ಹಾಂ, ದೇವ್ರ ದರ್ಶನ ಪಡೆದಾರ. ಅದು ಲಕ್ಷ್ಮೀ ಭಾಳ ಸತ್ಯ ಇದೆ ಸರ್. ಎಸ್ ಹಾಸ್ಪಿಟ್ಲ್ ಹಿಂದೆ ಇದೆ. ಅದು ಮೊದಲು ಅದೊಂದು ದೊಡ್ಡ ಹೊಲ ಇತ್ತು ಅಲ್ಲಿ. ಅದು ಹೊಲದಾಗ ಅವಾಗ ಯಾವ ಇಂಡಸ್ಟ್ರಿದು ಏನು ಇರಲಿಲ್ಲ, ಯೂನಿವರ್ಸಿಟಿ ಇಲ್ಲ. ಅದು ಲಕ್ಷ್ಮೀ ಮರಿ ಕಾಲದ ಸರ್. ಮತ್ತು ಅವ್ರಿಗೆ ಇನ್ನೊಂದು ಹೇಳಿವಿ, ಆ ಲಕ್ಷ್ಮೀ ಗುಡಿಗೆ ಏನದ 1 ಎಕರೆ ಜಾಗ ಅದು ಲಕ್ಷ್ಮೀ ಗುಡಿಗೆ ಹೆಸರಿಗೆ ಟ್ರಸ್ಟಿಗೆ ರಿಜಿಸ್ಟರ್ ಮಾಡಿ ಮತ್ತು ಅದು ಕಲ್ಯಾಣ ಮಂಟಪ ಕಟ್ಟಿಸ್ಕೊಟ್ರೆ ಇಡೀ ಎಸ್ ಹಾಸ್ಪಿಟ್ಲ್ ಸಾವಿರಾರು ಕಾರ್ಮಿಕರು ಆ ಫ್ರೀ ಲಗ್ನ ಆಗಬೇಕು ಮತ್ತು ಎಲ್ಲ ಅನುಕೂಲ ಆಗ್ಬೇಕಂತೇಳಿ ಅವ್ರಿಗೆ ಅದನ್ನೂ ಹೇಳಿವಿ. ಅವ್ರು ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮದು ಒಂದು ಕೋರಿಕೆ ಅದ. ರಾಧಾಕೃಷ್ಣ ಸಾಹೇಬ್ರಿಗೆ 100% ಬಂದೇ ಬರ್ತಾರೆ. ಆದರೆ ಇಷ್ಟೇ ಏನದ, ನಾವು ಬಹುಮತಲಿಂತಂದ್ರೆ ಅವ್ರಿಗೆ ಹುಮ್ಮಸ್ ಬರ್ತಾ ಅಂತೇಳಿ ನಾವು ತರಬೇಕಂತ. ವಾತಾವರಣ ಹೆಂಗದ್ರ ಅವ್ರ ಬಗ್ಗೆ? ವಾತಾವರಣ 110% ರಾಧಾಕೃಷ್ಣ ಸಾಬ್ರೇ ಬರ್ತಾರೆ. ಬೇಕು ಯಾರ್ಯಾರು ಚಾಲೆಂಜ್ ಕಟ್ತಿದ್ರು ಕಟ್ ಅಂತೇಳಿ ನಾನು ತಯಾರಿದ್ದೀನಿ. 100% ರಾಧಾಕೃಷ್ಣ ಸಾಬ್ ಬರ್ತಾರೆ. ಯಾಕಂದ್ರೆ ರಾಧಾಕೃಷ್ಣ ಸಾಬ್ ಬೇರೆ ಅಲ್ಲ, ಖರ್ಗೆ ಸಾಬ್ರು ಬೇರೆ ಅಲ್ಲ. ಈ ಖರ್ಗೆ ಸಾಬ್ರು ಭಾಳ ಉನ್ನತ ಹುದ್ದೆಯಲ್ಲಿಂದ ಇರೋದ್ರಿಂದ ಏನಾಗಿದೆ, ಅವ್ರಿಗೆ ನಿಂದ್ರಾಕ ಅದು ಸಾಧ್ಯ ಆಗಲ್ಲ ಅಂಥೇಳಿ ರಾಧಾಕೃಷ್ಣ ಸಾಬ್ ನಿಂದಿಸ್ಯಾರ. ರಾಧಾಕೃಷ್ಣ ಸಾಬ್ರು ಹಳೇನೇ ಅದಾರ. ಅವ್ರು ನಿಂತಿದ್ದು ಬೇರೆ ಅಲ್ಲ, ಇವ್ರು ನಿಂತಿದ್ದು ಬೇರೆ ಅಲ್ಲ. ಮತ್ತು ಎಲ್ಲ ಮತದಾರಿಗೆ ಗೊತ್ತದ ರಾಧಾಕೃಷ್ಣ ಸಾಬ್ ನಿಂತಿದ್ದು ಖರ್ಗೆ ಸಾಬ್ರು ತಿಳಿದೆ ಅಂತೇಳಿ ಎಲ್ಲ ಮತ ಹಾಕ್ತಾರೆ. ಅದ್ರಾಗ ಏನೂ ಡೌಟೇ ಇಲ್ಲ. ಅದು ರಾಧಾಕೃಷ್ಣ ಸಾಬ್ ಖರ್ಗೆ ಸಾಬ್ ಬೇರೆ ಬೇರೆ ಇಲ್ಲ. 100% ರಾಧಾಕೃಷ್ಣ ಸಾಬ್ರಿಗೆ ಮತ ಹಾಕೊಂಬಂದು ಖರ್ಗೆ ಸಾಬ್ರಿಗೆ ಮತ ಹಾಕಾಕತ್ತೀವಿ ಅಂತ ತಿಳ್ಕೊಂಡು ಹಾಕ್ತಾರೆ.